ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ನೀವು ಮಾತಾಡ್ತಾ ಇರೋದು ಇಬ್ರು ಮಾಸ್ ಲೀಡರ್ಗಳೇ ಆಗಿರೋದ್ರಿಂದ ಇಬ್ರು ಕೂಡ ನೀವೇ ಹೇಳ್ದಂಗೆ ಪ್ರಭಾವ ಉಳ್ಳವರು, ಅವ್ರಿಗೆ ಗೊತ್ತಿರಲ್ಲ ಅಂತೀರಾ? ಯಾಕೆ ಈ ಚರ್ಚೆಗಳು ಬಂದಿದೆ ಅನ್ನೋದು ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಅವರು ಅಷ್ಟು ಪ್ರಬಲವಾಗಿ ಕೇಳ್ತಿದ್ದಾರೆ ಅಂದ್ರೆ ಏನೋ ಮಾತುಕತೆ ಆಗಿರಬಹುದಲ್ವಾ ಸರ್? ಮಾತುಕತೆ ಇಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿ ತನಕ ಅದು ಚರ್ಚೆ ಪ್ರಸ್ತುತವಾಗಿ ಇರುತ್ತೆ ಅಂತ ತಾವು ಹೇಳ್ತೀರಾ? ಹೆಂಗೆ ಅಂತ ಪ್ರಸ್ತುತವಾಗಿದೆ ಅಂದ್ರೆ ಒಪ್ಪಂದ ಆಗಿರ್ಬೇಕಲ್ವಾ ಅನ್ನೋದು ಪ್ರಶ್ನೆ. ಇದುವರೆಗೂ ಯಾವ್ದು ಒಪ್ಪಂದ ಏನಿರಲ್ಲ. ಈ ತಿಂಗಳಲ್ಲಿ ಒಪ್ಪಂದ ಆಗಿದೆ ಅಂತಾರೆ. ನೀವ್ ಹೇಳ್ತಿದ್ದೀರಾ ಸಿದ್ದರಾಮಯ್ಯನವ್ರ ಕಡೆ ಅವರು ಆಗಿಲ್ಲ ಆಗೇ ಇಲ್ಲ ಅಂತ, ಬಟ್ ಅವ್ರು ಆಗಿದೆ ಅಂತಿದ್ದಾರೆ. ಬಟ್ ಚರ್ಚೆ ಕರೆದ್ರೆ ಖಂಡಿತವಾಗಿ ಹೈಕಮಾಂಡ್ ಡೆಲ್ಲಿಲಿ ಆ ಒಪ್ಪಂದದ ಬಗ್ಗೆ ಚರ್ಚೆ ಅವ್ರು ಮಾಡೇ ಮಾಡ್ತಾರೆ. ಕರೀತಿರೋದು ಅದೇ ವಿಷಯಕ್ಕೋಸ್ಕರ ಬನ್ನಿ ಅಂತ ಕರೀತಿರೋದು. ಮುಖ್ಯಮಂತ್ರಿ ಆಗಂತ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಬಲವಾಗಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಒತ್ತಡ ಹಾಕ್ತಾರೆ. ಡೆಲ್ಲಿಲಿ ಕೂತ್ಕೊಂಡು ಡಿ.ಕೆ. ಶಿವಕುಮಾರ್ ಇಲ್ಲ ಈಗ ಸದ್ಯ ನಂಗೆ ಅವಕಾಶ ಬೇಕು, ಸರ್ಕಾರ ಮಾಡೋಕೆ ಅಂತ ಒಂದು ಒಳ್ಳೆ ಅಂತ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 3 ದಿನಗಳ ಡೆಲ್ಲಿಲಿ ಇದ್ರು. ಅದ ನಂತರ ಆಯ್ತು ನಾನು ಸಿದ್ದರಾಮಯ್ಯ ಅವರನ್ನೇ ನಾನು ಮುಖ್ಯಮಂತ್ರಿ ಮಾಡ್ತೀವಿ. ಏನಕ್ಕಂದ್ರು ಈ ರೀತಿಯ ಒಪ್ಪಂದ ಆಗಿರ್ಬೋದು, ಇಲ್ಲ ಒಪ್ಪಂದ ಅನ್ನೋದಕ್ಕಿಂತ ಮಾತುಕತೆ ಆಗಿರ್ಬೋದು, ಕೊಟ್ಟಿರ್ಬೋದು. ಯಾರ ಪಕ್ಷ ಈಗ ಏನ್ ಗೊತ್ತಾ, ಈ ಸಂಖ್ಯೆ ಬರ್ಬೇಕಾದ್ರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರೇ ಕಾರಣ. ಈ ಸಂಖ್ಯೆ ಮತ್ತೆ ಹಿಂದೆ ಏನು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ದುಡ್ದಿದ್ದೀವಿ. ಇವತ್ತು ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕಾಯ್ತು, ಈ ಗೊಂದಲ ಮಾಡಬಾರ್ದು. ಹೈಕಮಾಂಡ್ ತೀರ್ಮಾನ ಏನು ಮಾಡ್ಕೋಬೇಕು, ಅಲ್ಲಿ ಏನಿದೆ ಇವ್ರನ್ನ ಕರೆಸಿ ಕುಂಡ್ರಿಸಿ ಏನಿದೆ ಅನ್ನೋದು ಮಾಡಿಬಿಟ್ರೆ ಇದ್ಯಾವುದು ಗೊಂದಲಗಳು ಬರಲ್ಲ. ಹಂಗಾಗಿ ಸಿದ್ದರಾಮಯ್ಯನವರಿಂದ ಏಜ್ ಆಗಿರೋದ್ರಿಂದ 2 ವರ್ಷ ಆಗ್ತಿಲ್ವಲ್ಲ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಅಷ್ಟೆಲ್ಲ ಸಭೆಗಳಾದ್ರೂ ಕೂಡ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಯಾವ ಹಠಕ್ ಬಿದ್ದಿರ್ಬೇಕು ಅಂತ. ಇದು 2 ವರ್ಷ ಆಗಿದ್ರೆ ಇಷ್ಟೆಲ್ಲ ಸುದ್ದಿನೇ ಆಗ್ತಾ ಇರಲಿಲ್ಲ. ನಾನು ಹೇಳೋದು ಅವಾಗ್ಲೇ ಯಾವಾಗ ನಿರ್ಧಾರ ಮಾಡಿರೋರು ಇಳಿಸ್ಬಿಡ್ತಿದ್ರು ಕೆಳಗಡೆ, ಸದ್ದಿಲ್ದಂಗೆ ಏನೋ ಒಂದು ಆಗ್ತಾ ಇರೋದು. ಇಷ್ಟೆಲ್ಲ ಟೈಮ್ ಕೊಟ್ಟಿದ್ದಾರೆ, ಏನಿಲ್ಲ. ಸಿದ್ದರಾಮಯ್ಯ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೇ ಬರ್ತಾರೆ. ಚರ್ಚೆಗಳಾಗದಾಗಲೇ ರಾಜಕಾರಣದಲ್ಲಿ ಏನಾದ್ರು ಒಂದು ಯೋಗನೂ ಬರ್ಬೇಕಲ್ಲಮ್ಮ. ಯಾವ್ದೇ ಈಗ ಸಿದ್ದರಾಮಯ್ಯನವರು ಯೋಗ ನಂಬ್ಕೊಂಡಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಪ್ರಾರ್ಥನೆ ನಂದು ಫಲ ಕೊಡೋದು ಬಿಡೋದು ದೇವರಿಗೆ ಬಿಡಿ ಅಂತ ವಿಚಾರ ಅಂತ. ಸಿದ್ದರಾಮಯ್ಯನವರು ಜೇಜ್ ಪಟಿಫೀಲ್ಡ್ ಇದ್ರಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಯಾಕಾಗಲ್ಲ ಅವರು? ಅದು ಅವ್ರಿಗೆ ಯೋಗ ಇರಲಿ. ಈಗ ಡಿ.ಕೆ. ಶಿವಕುಮಾರ್ ಡೆಲ್ಲಿಲಿ ಮಹಿಳೆ ಒಬ್ಬಳು ಪ್ರಥಮ ಬಾರಿ ಮುಖ್ಯಮಂತ್ರಿ ಆದ, ಅದು ಯೋಗ ಫಲ. ರಾಜ್ಯ ಯೋಗ ಇದ್ರೆ ಯಾರು ತಪ್ಸಕ್ ಆಗಲ್ಲ. ಇದು ಯಾರನ್ನೂ ಇದು ಮಾಡಕ್ಕಾಗಲ್ಲ. ನಾವಿಲ್ಲಿ ಕಿತ್ತಾಡ್ಬೋದು, ಆ ಪಕ್ಷ ಆ ಜಾತಿ ಈ ಜಾತಿ ಎಲ್ಲ ಒಂದೇ ಜಾತಿ. ನಾವು ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ಪಾಪ ಯೋಗ ನಂಬ್ಕೊಂಡಿದ್ದಾರೆ. ಈಗ ಪ್ರಾರ್ಥನೆ ಮಾಡಿದ್ದೀನಿ, ಫಲ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂದ್ರೆ ಹೈಕಮಾಂಡ್ ಬಿಟ್ಟಿದ್ದು, ಫಲ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. 30 ಒಳಗಡೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ. ಜೊತೆಗೆ ಮೇಡಮ್ ಈ ಬಾರಿ ಈ ಚುನಾವಣೆ ಬಾರಿಲಿ ನಾನು ಒಂದು ಒಕ್ಕಲಿಗರ ಸಂಘ ಇದಾಗಿ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲಾ ಒಕ್ಕಲಿಗರ ಸಂಘಟನೆಗಳು ಸೇರಿ ನ್ಯಾಷನಲ್ ಕಾಲೇಜ್ ಟು ಫ್ರೀಡಂ ಪಾರ್ಕ್ ಒಂದು ದೊಡ್ಡ ರ್ಯಾಲಿ ಮಾಡಿದ್ವಿ. ಅವತ್ತು ನಾವು ಹೇಳಿದ್ವಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಒಕ್ಕಲಿಗರ ನಾಯಕರೇ ಅಂತಾನು ಡಿಸೈಡ್ ಮಾಡಿದ್ವಿ. ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಇದಕ್ಕೋಸ್ಕರನೇ ಸಾಕಷ್ಟು ಮತಗಳು ಬದಲಾವಣೆ ಆದವು. ಬೇರೆ ಪಕ್ಷದಲ್ಲಿದ್ದಂತ ಮತಗಳು ಕಾಂಗ್ರೆಸ್ ಬರೋಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತಾರೆ ಅಂತ. ಅದು ಎಲೆಕ್ಷನ್ ಮುಖ್ಯಮಂತ್ರಿಗಳು ಒಳ್ಳೆ ಪೋಸ್ಟ್ ಇದ್ದಾರೆ. ಯಾರು ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಉಪಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಒಳ್ಳೆ ಇದರಲ್ಲಿ ಏನಾದ್ರು ಮುಖ್ಯಮಂತ್ರಿ ಒಂದು ದೊಡ್ಡ ಘನತೆ ಅದು ಗೌರವ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ನೇಗಲನ್ನ ಡಿ.ಕೆ. ಶಿವಕುಮಾರ್ ಕಟ್ಲಿ. ದೀಪು ಸರ್, ಈಗ ನೀವ್ ಹೇಳ್ತಾ ಇದ್ರಿ ಕರೆಕ್ಟ್, ಸಿದ್ದರಾಮಯ್ಯನವರು ಹೆಂಗಾದ್ರೂ ಮಾಡಿ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಬೇಕು ಅಂತ. ಹಿಂಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಷ್ಟು ಈಸಿ ಇದೆಯಾ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಅಂತ? ಯಾಕಂದ್ರೆ ನಿಮ್ಗೆ ನೆನಪಿರ್ಬೋದು, ಯಡಿಯೂರಪ್ಪ ಅವರನ್ನ ಹಿಂಗೆ ಪಕ್ಷ ಕೆಳಗಿಳಿಸಿದ ಮೇಲೆ ಒಂದು ಇಡೀ ಸಮುದಾಯ ಕಾಂಗ್ರೆಸ್ ಕಡೆಗೆ ವಾಲ್ತು, ಅದು ಲಿಂಗಾಯತ ಸಮುದಾಯ. ಈಗ ಅಂತದೊಂದು ಭಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಇದೆಯಾ ಮೇಡಮ್? ಭಯ ಏನಿಲ್ಲ. ಏನಕ್ಕೆ ಅಂದ್ರೆ ನಾವು ಅವ್ರನ್ನ ಬಲವಂತವಾಗಿ ಯಾರನ್ನು ಇಳಿಸ್ತಾ ಇಲ್ಲ. ಮನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇದುವರೆಗೂ ನನ್ನ ಸಿಎಂ ಮಾಡಿ ಅಂತ ಎಲ್ಲೂ ಕೇಳಿಲ್ಲ. ಅಲ್ಲ, ಅವರೇ ಹೇಳಿದಾರಲ್ಲ 5 ವರ್ಷ. ಇಲ್ಲ ಡಿ.ಕೆ. ಹೇಳಿದ್ದಾರೆ 5 ವರ್ಷ ನಮ್ಮ ಸಿಎಂ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಸ್ಟಿಲ್ ಈಗ ಹೋಗಿ ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯನವರು ನಮ್ಮ ನಾಯಕ ಹೇಳ್ದಂಗೆ ಎಲ್ಲ ಆಗುತ್ತೆ. ನಾವ್ ಹೇಳೋದ್ ಹೆಂಗ್ ಗೊತ್ತಾ, ಯಾರು ಕಿತ್ತಾಡೋದ್ಕಿಂತ ಸಿದ್ದರಾಮಯ್ಯನವರಲ್ಲಿ ಒಳ್ಳೆ ಲೀಡರ್ಶಿಪ್ ಇದೆ, ಒಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಈಗ ಏನು ಮುಂದಿನ ಇವತ್ತ ಕೆಲಸ ಏನ್ ಮಾಡ್ತಾ ಇದ್ರೆ ಅದರಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಆ ಕೆಲಸ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ, ಇನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂತ ವಿಚಾರಗಳು. ಮತ್ತೊಂದು ಕಾಂಗ್ರೆಸ್ ನಲ್ಲಿ ಇನ್ನೊಂದು ವರ್ಷನ್ ಕೇಳೋದಕ್ಕೆ ಸಿಕ್ತಿತ್ತಪ್ಪ ಇತ್ತೀಚೆಗೆ, ಅದೇ ಪಕ್ಷದಲ್ಲಿರುವಂತ ಅವ್ರ ಆಪ್ತ ಬಳಗದಲ್ಲಿದ್ದವ್ರೆ
ಸಿದ್ದರಾಮಯ್ಯ ಆಪ್ತ ಬಳಗದಲ್ಲ ಇದ್ದವ್ರೆ, ಯಾಕೋ ಮೊದಲಿನ ಚಾರ್ಮ್ ಸಿದ್ದರಾಮಯ್ಯನವರಲ್ಲಿ ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಒಪ್ಕೊಳ್ತೀರಾ ಅಂತ? ಇಲ್ಲ ಲಾಸ್ಟ್ ಟೈಮ್ ಇದ್ದಂತ ಚಾರ್ಮ್ ಈ ಬಾರಿ ಇಲ್ಲ, ಇನ್ನೂ ಒಳ್ಳೆ ಚಾರ್ಮ್ ಇದೆ ಮೇಡಮ್. ಅದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಮಲಗೋದು ಕುಂತ್ಕೊಳ್ಳೋದು ಮಿನಿಮಮ್ 7 ಅವರ್ ಆದ್ರೆ ಮಿನಿಮಮ್ ಒಂದು 15 ಅವರು ಬರೀ ಕೆಲಸ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಈ ಬಾರಿ ಸಿದ್ದರಾಮಯ್ಯನವ್ರನ್ನ ಕಂಪ್ಲೀಟ್ ಆಗಿ ಹೈಕಮಾಂಡ್ ಕಟ್ ಹಾಕಿದೆ, ಫ್ರೀ ಹ್ಯಾಂಡ್ ಕೊಡ್ಲೇ ಇಲ್ಲ. ಹಂಗಾಗಿ ಆ ಚಾರ್ಮ್, ಆ ಅಧಿಕಾರ ನಡೆಸುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರಿಗೆ ಆ ಚಾರ್ಮ್ ಕಾಣಿಸ್ತಾ ಇಲ್ಲಪ್ಪ ಲಾಸ್ಟ್ ಟೈಮ್ ಇದ್ದಿದ್ದು ಅಂತ. ಜೊತೆಲಿ ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಬಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ ನಡ್ಕೊಂಡು ಹೋಗ್ತಾರೆ. ಈಗ ನಮ್ಮ ಮುಂದೆ ಸಿದ್ದರಾಮಯ್ಯನಿಗೆ ನೀವೇ ಹೇಳಿದ್ರೆ ನಮ್ಮ ಸಾಹೇಬ್ರು 77 ವರ್ಷ ಆಯ್ತು ಅಂದ್ರು. ನಮ್ ಮುಂದಿನ ಬಾರಿ ಚುನಾವಣೆ ಮಾಡ್ಬೇಕು, ನಮ್ಗೆ ಒಬ್ಬ ಲೀಡರ್ ಬೇಕು. ಆ ಲೀಡರ್ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಡಿ.ಕೆ. ಶಿವಕುಮಾರ್ ಮುಂದೆ ನಿಂತು ಕೆಲಸ ಮಾಡು ಹೇಳೋ ಒಂದು ಮಾತು ಹೇಳ್ಬೇಕು. ಈಗಿನ ಒಕ್ಕಲಿಗರ ಸಮಾಜದಲ್ಲಿ ಅನೇಕ ಲೀಡರ್ಗಳಿದ್ದಾರೆ. ಪಕ್ಷಕ್ಕೆ ತುಂಬಾ ಅನಿವಾರ್ಯ, ಅವ್ರನ್ನ ಬಿಟ್ರೆ ಕಷ್ಟ ಆಗುತ್ತೆ ಪಕ್ಷಕ್ಕೆ ಅನ್ನುವಂತ ವಿಚಾರಗಳನ್ನ ಅವ್ರ ಸಮುದಾಯದವರು ಪ್ರಸ್ತಾಪ ಮಾಡ್ತಿದ್ದಾರೆ. ಕಾರಣ ಒಂದು ಲಿಸ್ಟ್ ನೋಡೋದನ್ನಪ್ಪ, ಒಂದು ವರದಿ ಕೊಟ್ಟಿದ್ದಾರಂತೆ ಹೈಕಮಾಂಡ್ಗೆ. 224 ಕ್ಷೇತ್ರಗಳಲ್ಲಿ ನೀವು ಗಮನ ಇಟ್ಟು ನೋಡಿದ್ರೆ ಅತಿ ಹೆಚ್ಚು ಅಹಿಂದ ಮತಗಳು ಸಿಗುತ್ತೆ ನಿಮಗೆ ಅಂತ. ಅದರಲ್ಲಿ 5 ರಿಂದ 6 ಕ್ಷೇತ್ರಗಳಂತ ಗಮನಿಸಿದ್ರೆ 90% ಹೆಚ್ಚು ಅಹಿಂದ ಮತಗಳಿದೆ ಅಂತ ಪಕ್ಷಕ್ಕೆ. ಹಂಗಾಗಿ ಅದೆಲ್ಲವೂ ಕೂಡ ಬೇರೆ ಕಡೆ ಡೈವರ್ಟ್ ಆಗ್ಬಿಟ್ರೆ ಪಕ್ಷಕ್ಕೆ ಕಷ್ಟ ಆಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಫೇಸ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲ ಮೇಡಮ್, ಈ ತರ ಹಿಂಗೇನಾರ ಸಂಗತಿ ಇದೇನ ಪ್ರಾಬ್ಲಮ್ ಆದ್ರೆ ಯಾವ ಎಲೆಕ್ಷನ್ ನಾವು ಕಷ್ಟ ಆಗುತ್ತೆ ಗೆಲ್ಲಕ್ಕೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಮುಂಬರುವ ಚುನಾವಣೆಯಲ್ಲಿ ಫೇಸ್ ಮಾಡೋದು ಯಾವ ರೀತಿ ಆಗುತ್ತೋ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲಿಲ್ಲ ಅಂದ್ರೆ ಅದಕ್ಕಿಂತ ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಿದಾರಲ್ಲ, ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಷ್ಟೋ ಜನ ಮತ ಚಲಾವಣೆ ಮಾಡಿದ್ರು. ಜೆಡಿಎಸ್ ಅವರಾಗಿರೋದು, ಬಿಜೆಪಿ ಇಲ್ಲ ರಾಮನಗರ ಜಿಲ್ಲೆ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕಾಂಗ್ರೆಸ್ ತುಂಬಾ ಸಮುದಾಯದ ಎಚ್ಚರಿಕೆ. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗದೆ ಹೋದ್ರೆ ಮುಂದಿನ ಚುನಾವಣೆಗೆ ಅಲ್ಲಿ ಎಲ್ಲಾ ಅವರು ಜನನಾಯಕರು, ಇಲ್ಲಿ ಮೆನ್ಷನ್ ಮಾಡ್ಬೇಡಿ. ಎಲ್ಲಾ ಸಮಾಜದವರು ಸೇರಿದ್ರೆ ಮಾತ್ರ ಸ್ಥಳೀಯ ಚುನಾವಣೆಗಳು ಬರ್ತವೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗಿಲ್ಲ, ಆಗಿಲ್ಲ. ಈ ಚುನಾವಣೆಗಳಲ್ಲಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ನೀವೇನಾರ ಈ ತರ ಆದ್ರೆ ಮುಂದೆ ಬರ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಒಗ್ಗೂಟು ಇವತ್ತು ಸ್ಥಳೀಯ ಚುನಾವಣೆಗಳು ಜಿಲ್ಲಾ 5 ವರ್ಷ ಆಗಿದೆ, ಇದು ಮಹಾನಗರ ಪಾಲಿಕೆ 6 ವರ್ಷ 7 ವರ್ಷ ಆಗಿದೆ, ಇನ್ನೂ ಹೋದ್ರೂ ಚುನಾವಣೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಬರ್ತಕ್ಕಂಥದ್ದು ಈಗ ಈ ಗೊಂದಲ ಸೃಷ್ಟಿ ಮಾಡಿದ್ರೆ ಸ್ಥಳೀಯ ಚುನಾವಣೆಯಿಂದನೇ ಇವ್ರು ಏನಾರು ನಾವು MLA ಸಾಧ್ಯ. ಸ್ಥಳೀಯ ಚುನಾವಣೆ ಈಗ ಏನು ಗ್ರಾಮ ಪಂಚಾಯತಿ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಈ ಗೊಂದಲ ಸೃಷ್ಟಿ ಮಾಡಿದಾಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಜೋಡೆತ್ತಿ ತರ ಹೋದ್ರೆ ಮಾತ್ರ ಶಶಿಕುಮಾರ್ ಸರ್, ಈಗ ಸಿದ್ದರಾಮಯ್ಯನವರ ವರ್ಷನಲ್ಲಿ ಕೊಟ್ಟ ಮಾತಂತೆ ಅವ್ರು ನಡೆದುಕೊಳ್ತಾ ಇಲ್ಲ, ಕೊಟ್ಟ ಮಾತಿಗೆ ತಪ್ಪು ನಡೀತಿದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಯಾಕೆ ಬಂತು ಅಂತ ಕೇಳ್ತೀನಿ. ಜಸ್ಟಿಸ್ ಪವರ್ ಶೇರಿಂಗ್ ಒಪ್ಪಂದ ವಿಚಾರ ಅಲ್ಲ, ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಹೇಳಿದ್ರು ಇದೊಂದು ಅವಕಾಶ ಕೊಡಿ, ಮುಂದಿನ ಬಾರಿ ನಾನು ಸ್ಪರ್ಧೆನೇ ಮಾಡಲ್ಲ, ಯಾರಿಗಾದ್ರೂ ಕೊಟ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಈಗ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರ ಗೊತ್ತಾ, ಒತ್ತಡ ಇದೆ, 2028ಕ್ಕೆ ನನ್ನ ನೇತೃತ್ವದಲ್ಲಿ ಹೋಗಬೇಕು ಅಂತ, ನಾನೇ ಸಿಎಂ ಆಗಬೇಕು ಅನ್ನೋ ಒತ್ತಡ ಇದೆ ಅಂತ. ಯಾಕೆ ಕೊಟ್ಟ ಮಾತನ್ನ ತಪ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ.